ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ
ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ, ಮದಿಸಿದ ಕದಿಯ ಮದವಡಗಿಸಿದ ಮದಕ ವಿನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧದು ಹದಸಿದ ಸಿದ್ದಾಡು. ವೀರ ಮದಕರಿ ಆಳುತ್ತಲಿರಲು, ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು, ವೈರಿ ಚಿಂತೆಯಲ್ಲಿ ಬಸವಳಿದ ದಾರಿಗಾಣದೆ ನಮಗಾದ ಅದಿಯ ಚರಿತೆಯ ನಾನು ಬಾಳುವೆ. ವೀರಗಚ್ಚೆಯ ಹಾಕಿ ನಿಂದಳು, ದುರ್ಗಿಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರವನಿತೆ ಆವೋಬವ್ವ, ದುರ್ಗವು ಮರೆಯದ ಓಬವ್ವ. ತವಳುತ ಒಳಗೆ ಬರುತ್ತಿದೆ ವೈರಿ, ಒನಕೆಯ ಬೀಸಿ ಕೊಂದಳು ನಾರಿ, ಸತ್ತವನನ್ನು ಎಳೆದು ಹಾಕುತ್ತ ಮತ್ತೆ ನಿಂತಳು ಹಲ್ಲು ಮಸೆಯುತ್ತ. ವೈರಿರುಂಡ ಚೆಂಡಾಡಿದಳು, ರಕ್ತದ ಕೋಡಿ ಹರಿಸಿದಳು. ಸತಿಯ ಹುಡುಕುತ್ತ ಕಾವಲಿನವನು ಗುಪ್ತದ್ವಾರದ ಬಳಿಗೆ ಬಂದನು, ಮಾತು ಹೊರಡದೆ ಬಿಟ್ಟು ನಿಂತನು. ಹೆಣದ ರಾಶಿಯ ಬಳಿಯೇ ತಂದನು, ರಣಚಂಡಿ ಅವತಾರವನು, ಕೋಟೆ ಸಲಹಿದ ತಾಯಿಯನು. ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ, ಹೋಗಿ ನಡಗಾಲೆಯನ್ನು ಊದಿ. ಕಹಳೆಯನ್ನು ಊದುತ್ತಲಿರಲು, ಸಾಗರದಂತೆ ಸೈನ್ಯ ನುಗ್ಗಲು, ವೈರಿ ಪಡೆ ವಿಶೇಷವಾಗಲು, ಅದರಲ್ಲಿ ಜಯವನ್ನು ತರಲು. ಅಮರಳಾದಳು ಓಬವ್ವ, ಚಿತ್ರದುರ್ಗದ ಓಬವ್ವ.
ದಯವಿಟ್ಟು ಎಲ್ಲ ಅಧಿಕಾರಿ ವೃಂದದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದು ವೆಂಕಟೇಶ್ ಮತ್ತು ತಂಡದ ಕಲಾ ಬಳಗಕ್ಕೆ ಸ್ಮರಣಿಕೆಯನ್ನ ಕೊಡಮಾಡಬೇಕೆಂತೇಳಿ ಅಧಿಕಾರಿ ವೃಂದದವರಲ್ಲಿ ನಾವು ವಿನಂತಿಸ್ತಾ ಇದ್ದೇವೆ. ಇದು ಹಂಪಿ ಉತ್ಸವ 2018-2019 4ನೇ ವೇದಿಕೆ ಸಾಸವೆ ಕಾಳಗಣಪ ವೇದಿಕೆಯಲ್ಲಿ ನಿನ್ನೆ ಮತ್ತು ಇಂದು ಅತ್ಯಂತ ಅಭೂತಪೂರ್ವವಾಗಿರ್ತಕ್ಕಂಥ ಕಲೆಯ ವಿವಿಧ ಪ್ರಕಾರಗಳನ್ನು ಕಣ್ತುಂಬಿಕೊಂಡಿದ್ದೀರಾ ಸಹೃದಯರೇ. ಇಲ್ಲಿಗೆ ಹಂಪಿ ಉತ್ಸವ 2018-19 ತೆರೆ ಬೀಳುವ ಅಂತಿಮ ಕ್ಷಣ ಇದಾಗಿದೆ. 2 ದಿನಗಳ ಕಾಲ ಅನೇಕ ಜಿಲ್ಲೆಯ ಕಲಾವಿದರು, ಹೊರ ರಾಜ್ಯದ ಕಲಾವಿದರು ಮತ್ತು ಅಂತಾರಾಷ್ಟ್ರೀಯ